ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆದ್ರೆ ಅವರೊಬ್ಬರೇ ಸಿಗ್ತಾರೆ ನಿಮ್ಗೆ. ಯಾಕೆ ಕೊಟ್ರಿ ಅವರಿಗೆ? ನಿಮ್ಮ ಉದ್ದೇಶ ಏನು? ಜಗದೀಶಿಗೆ ಕೊಟ್ಟಿರುವಂತದ್ದು ಕೂಡ ಇದನ್ನ ಮುಚ್ಚಿ ಹಾಕೋದಕ್ಕೆ, ಇವತ್ತು ಮೈಕಲ್ ಡಿಕುನ್ ಅವರಿಗೆ ಕೊಟ್ಟಿರೋದು ಕೂಡ ಇದನ್ನು ಮುಚ್ಚಿ ಹಾಕೋದಕ್ಕೆ. ನಾನು ಆಗ್ರಹ ಮಾಡ್ತಾ ಇರುವಂತದ್ದು, ಈಗಾಗಲೇ ನಾವು ಚೀಫ್ ಜಸ್ಟಿಸ್ಗೆ ನಾನು ಪತ್ರ ಬರೆದಿದ್ದೆ, ಸೋಮೋಟೋ ನೀವು ಕೇಸ್ ತಗೊಳ್ಳಿ ಅಂತ ಅಡ್ಮಿಟ್ ಆಗಿದೆ. ಆದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಇತ್ತು ಕರ್ನಾಟಕ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ನೇತೃತ್ವದಲ್ಲಿ ಕಮಿಟಿಯನ್ನು ಮಾಡೋದಕ್ಕೆ. ಹೇಳಿ, ಇವತ್ತು ನೀವು ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಸೋಮೋಟೋ ನಡೀತಾ ಇದೆ, ನೀವು ಹೇಳಿ, ನೀವು ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ನಾವು ಅದಕ್ಕೆ ಸಿದ್ಧ ಅಂತ ಹೇಳಿ. ಸಿಟ್ಟಿಂಗ್ ಜಡ್ಜ್ ತನಿಖೆ ಮಾಡಲಿ ಅನ್ನುವಂಥದ್ದನ್ನು ಸರ್ಕಾರ ಬರ್ಕೊಳ್ಳಿ. ಅಲ್ಲಿ ಹೋಗಿ ನಿಮ್ಮ ಅಡ್ವೊಕೇಟ್ ಜನರಲ್ ವಿರುದ್ಧವಾಗಿ ಮಾತಾಡ್ತಾರೆ. ಯಾಕೆ? ಭಯನ ನಿಮ್ಗೆ? ನಿಮ್ದೇನು ತಪ್ಪಿಲ್ಲ ಅಂದ್ರೆ, ಸರ್ಕಾರದೇನು ತಪ್ಪಿಲ್ಲ ಅಂದ್ರೆ, ಸರ್ಕಾರದ ಪಾರ್ಟೇ ಬೆಂಗಳೂರಿನ ಪೊಲೀಸ್ ಕಮಿಷನರ್, ಸರ್ಕಾರದ ಪಾರ್ಟ್ ತಾನೆ ಅವರು. ನಿಮ್ಗೆ ಕಪ್ಪು ಚುಕ್ಕಿ ಅಂತ ಯಾಕೆ ಅನ್ನಿಸ್ಲಿಲ್ಲ? ಅವರನ್ನು ಒಬ್ಬ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡೋದು ಕಪ್ಪು ಚುಕ್ಕಿ ಅಂತ ಯಾಕೆ ಅನ್ನಿಸ್ಲಿಲ್ಲ? ಇವತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ನೇರವಾಗಿ ಇದಕ್ಕೆ ಹೊಣೆ ಇದ್ದಾರೆ. ನೀವು ರಾಜೀನಾಮೆಯನ್ನು ಕೊಡಬೇಕು. ನೀವು ಅಧಿಕಾರಿಗಳ ಮೂತಿಗೆ ಹೊರ ಗಂಟೆ 1 ಗಂಟೆ ನೀವು ಟೈಮನ್ನ ವಿಡಿಯೋ ಕಾಲ್ ಮಾಡಲಿಕ್ಕೆ ನೀವು ಕಾಲ ವೇಟ್ ಮಾಡಿದರೆ 100% ನಿಮಗೆ ಹೋಗಬೇಕು. ಹೌದಾ? ಗೊಬ್ಬರ ಬೀಜವನ್ನು ಖರೀದಿ ಮಾಡಬೇಕಾದ್ರೆ ಕಾರ್ಯಕ್ರಮದ ಅನ್ವಯ ಕೃಷಿಗೆ ಸಂಬಂಧಪಟ್ಟಂಥ ವಿಜ್ಞಾನಿಗಳು ಹಾಗೂ ಕೃಷಿ ಅಧಿಕಾರಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ತಳಕಲ್ ಗ್ರಾಮದಲ್ಲಿ ನಡೆಸಿಕೊಟ್ಟಿದ್ದಾರೆ. ಬೀಜ ಸಂಸ್ಕರಣೆ ಮಾಡೋದ್ರ ಬಗ್ಗೆ, ಬೀಜಗಳನ್ನು ಯಾವ ರೀತಿ ನಾವು ಬೀಜ ಸಂಸ್ಕರಣೆಯನ್ನು ಮಾಡಬೇಕು, ಬೀಜ ಬಿತ್ತನೆಯನ್ನು ಮಾಡಬೇಕು, ಇದನ್ನೆಲ್ಲ ಸವಿಸ್ತರವಾಗಿ ಹೇಳಿ ಮಾಡಿಕೊಟ್ಟಿದ್ದಾರೆ. ಅವಲಂಬಿಸಿದಂಥ ಒಂದು ನಮ್ಮ ದೇಶ, ಈ ವಿಚಾರವಾಗಿ ನಮ್ಮ ದೇಶ ಇವತ್ತು ತಾಂತ್ರಿಕ ಕೃಷಿಯಿಂದ ಮತ್ತು ಉತ್ತಮ ಬೆಳೆ ಮತ್ತು ಉತ್ತಮ ಬೀಜವನ್ನು ಮತ್ತು ಆಮೇಲೆ ರಾಸಾಯನಿಕ ಒಂದು ವಿಚಾರಗಳಲ್ಲಿ ಇವತ್ತು ಮಣ್ಣನ್ನು ನಾವು ವಿಕಸಿತವಾಗಿ ಒಂದು ಇದು ಮಾಡಿಕೊಂಡು ಮಾದರಿಯನ್ನಾಗಿ ಮಾಡಿಕೊಂಡು ನಮ್ಮ ಕೃಷಿಗೆ ಆದ್ಯತೆ ನೀಡುವಂಥ ಮತ್ತು ಕೃಷಿಗೆ ಉತ್ತೇಜನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ. ನಿಟ್ಟಿನಲ್ಲಿ ವಿಜ್ಞಾನಿಗಳಿಂದ ಅವರಿಗೆ ಕೆಲವೊಂದು ಮಾಹಿತಿಗಳನ್ನ ಕೊಡಲಾಯಿತು. ಅಂದ್ರೆ ಮಣ್ಣಿನ ಫಲವತ್ತತೆಯನ್ನ ನಾವು ಯಾವ ರೀತಿ ಕಾಪಾಡ್ಕೊಳ್ಬೇಕು. ಸೊ ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೊಳ್ಬೇಕಂತಂದ್ರೆ ಹೆಚ್ಚಿನದಾಗಿ ಸಾವಯವ ಇಂಗಾಲವನ್ನ ಜಾಸ್ತಿ ಮಾಡ್ಲಿಕ್ಕೆ ಸಾವಯವ ವಸ್ತುಗಳಾದಂತ ತಿಪ್ಪೆ ಗೊಬ್ಬರ ಆಯ್ತು, ಎರೆಹುಳು ಗೊಬ್ಬರ ಆಯ್ತು, ಮತ್ತೆ ಹಸಿರೆಲೆ ಗೊಬ್ಬರಗಳನ್ನ ಸೊ ಮಣ್ಣಿಗೆ ಸೇರ್ಸೋದ್ ಮುಖಾಂತರ ಮಣ್ಣಿನ ಫಲವತ್ತತೆ ನಾವು ಆದಷ್ಟು ಮಟ್ಟಿನಲ್ಲಿ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಕೊಟ್ವಿ. ಲೀಟರ್ ನೀರಿಗೆ ಹಾಕೊಂಡು ಒಂದೊಂದು ಬುಡಕ್ಕೆ ನಾಟಿ ಮಾಡಿದ ಸಸಿಗಳಿಗೆ ಕ್ಯಾನಲ್ಲಿ 10 ಲೀಟ್ರಲ್ಲಿ 1 kg ಸುಣ್ಣ ಅಂತೇಳಿ ಅದು ಅಲರ್ಟ್ ಬೀನ್ಸ್ ಅಂತ ತೋಟದಲ್ಲಿ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಏನು ಔಷಧಿ ಬಳಸಬೇಕು, ತೋಟ ಹೆಂಗೆ ಇಟ್ಕೋಬೇಕು, ಏನೇನು ಮಾಡಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ ಸರ್. ನಮ್ಮ ತೋಟಗಳಲ್ಲಿ ಒಂಬಾಳೆ ಸಿಯೋದು, ಅಡಿಕೆ ಹರಳು ಬೀಳೋದು, ತೆಂಗಿನ ಗಿಡದಲ್ಲಿ ಅಣಬೆ ಹೊಡೆಯೋದು, ರಸ ಹೊಡೆಯೋದು, ಆಮೇಲೆ ಅಡಿಕೆ ಅಣಬೆ ರೋಗ ಇತ್ತು. ಎಲ್ಲದಕ್ಕೂ ಸಮೇತ ಇವತ್ತು ವಿಜ್ಞಾನಿಗಳು ಬಂದು ಗರಿ ಒಣಗೋದು ಎಲ್ಲ ವಿಜ್ಞಾನಿಗಳು ಬಂದು ಇವತ್ತು ನಮಗೆಲ್ಲ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ. ಭಾರಿ ಸಂತೋಷ ಆದ ಮಾತು. ಇವತ್ತು ನಮ್ಗೆ ಜಗಕ್ಕೆ ಭೇಟಿ ಬಂದಿದ್ದಾರಲ್ಲ, ನಮಗೆ ಭಾರಿ ಸಂತೋಷ ಆಯಿತು. ರೋಗವನ್ನು ಹತೋಟಿಗೆ ತರಲು ನಾವು ಬೆಂಗಳೂರಿಗೆ ಹೋಗಿ ಕಂಡ್ಕೊಂಬರೋಕ್ಕಂಥ ಅವಶ್ಯಕತೆ ನಮಗೆ ಆಗ್ತಿಲ್ಲ. ರೈತರಿಗೆ ನಾವೇ ಮಾಡಿಲ್ಲ, ಮೊಬೈಲ್ನ ಕಳಿಸ್ಬೇಕಾಗಿತ್ತು, ಇಲ್ಲಾಂದರೆ ಲೆಟ್ರುಗಳು ಬರೀಬೇಕಾಗಿತ್ತು. ಈಗ ಪಾಪ ಅವರೇ ಬಂದು ನಮ್ಮ ರೈತರ ಜಮೀನುಗಳಿಗೆಲ್ಲ ಬಂದು
ಈ ರೋಗಗಳಿಗೆಲ್ಲ ಒಂದು ಹತೋಟಿ ತರೋದಕ್ಕೆ ಒಂದು ಔಷಧಿಗಳನ್ನೆಲ್ಲ ಇಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ ಆಗಿದೆ. ಸಸಿಗಳು ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಇದನ್ನ ಸಣ್ಣ ಗಿಡದಲ್ಲಿದ್ದಾಗ 1 ಲೀಟರ್ ಕೊಡಬೇಕು. ಅಂದ್ರೆ ಮತ್ತೆ ಹೇಳ್ತಿದ್ದೀನಿ, 1 ಲೀಟರ್ ನೀರಿಗೆ 20 ಗ್ರಾಮು. ಸಣ್ಣ ಗಿಡ ಅಂತ 1 ವರ್ಷದ ಸಸಿಗೆ ನೀವು 1 ಲೀಟರ್ ಕೊಡಬೇಕು. 5 ವರ್ಷದ ಮೇಲ್ಪಟ್ಟಿರುವಂತ ಸಸಿಗಾದ್ರೆ 5 ಲೀಟರ್ ಕೊಡಬೇಕು. ಇದು ಅಡಿಕೆಗೆ ಮಾತ್ರ ಹೇಳಿದ ಉದಾಹರಣೆ. ಈ ತರ ನಿಮಗೆ ಮಾವು ಆಗ್ಬೋದು, ಬೇರೆ ಬೇರೆ ಬೆಳೆಗಳಾಗ್ಬೋದು, ದಾಳಂಬೆ ಆಗ್ಬೋದು, ಎಲ್ಲದಕ್ಕೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಕೂಡ ಒಂದು ಕೊರದಂಗಾಗಿ ಸಾಕಷ್ಟು ಪ್ರಮಾಣದ ಗಿಡಗಳು ಕೂಡ ತುಂಬಾ ಹೋಗ್ತವೆ. ಸೊ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಈ ಬೋಡೋ ದ್ರಾವಣ ಅಂತ ಬರುತ್ತೆ, ಅಥವಾ ಸುಣ್ಣ ಅಥವಾ ಬೋಡೋ ಜೊತೆ ಮಿಕ್ಸ್ ಮಾಡಿ ನಮಗೆ ಒಂದು 5 ರಿಂದ 6 ಫೀಟ್ ಹೈಟ್ ಅನ್ನ ನಾವು ಪ್ರತಿ ವರ್ಷ ನಾವು ಸ್ವಲ್ಪ ಪೇಸ್ಟ್ ಮಾಡ್ಕೊತಿದ್ರೆ ಈ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ನೀವೇನು ಕೊಳೆ ರೋಗ ಬರ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ರೋಗಗಳನ್ನು ಬರ್ತಕ್ಕಂಥದ್ರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ದೇಶದಲ್ಲಿ ನಾವು ಅದನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ಮಿಕ್ಕಿದೆಲ್ಲ ಬೇರೆ ದೇಶದಿಂದ ನಾವು ತೋರಿಸ್ಕೊಂಡು ನಮ್ಮ ಫ್ಯಾಕ್ಟರಿಗಳಿಗೆ ಪೂರೈಕೆ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ವಿಚಾರ ನಮಗೆ ಅನ್ಸ್ಕೊಳ್ಳೋದೇನೆಂದ್ರೆ, ಎಲ್ಲಿ ಈ ಗೋಡಂಬಿ ಬೆಳೆನ ಬೆಳಿಲಿಕ್ಕೆ ಆಗೋದಿಲ್ವೋ, ಡೆಲ್ಲಿ ಇರ್ಬೋದು, ಪಂಜಾಬ್ ಇರ್ಬೋದು, ಗುಜರಾತ್ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಅಲ್ಲೆಲ್ಲ ಈ ಒಂದು ಬೆಳೆ ಬೆಳಿಲಿಕ್ಕೆ ಆಗಲ್ಲ. ಬಟ್ ಅಂತ ಕಡೆಗೆ ಇವತ್ತಿನ ದಿನ ಫ್ಯಾಕ್ಟರಿಗಳನ್ನ ಸ್ಟಾರ್ಟ್ ಮಾಡಿ ಅಲ್ಲಿ ಪ್ರೊಸೆಸಿಂಗ್ ಮಾಡ್ತಿದ್ದಾರೆ. ಅಂದ್ರೆ ಅಲ್ಲಿ ಏನ್ ನಾವು ಕರ್ನಲ್ ಅಂತ ಕರಿತೀವಿ, ಗೇರು ಬೀಜದ ತಿರುಳನ್ನು ತೆಗೆಯತಕ್ಕಂಥ ಒಂದು ಕೆಲಸ ಮಾಡ್ತಿದ್ದಾರೆ. ನೀರು ಚೆನ್ನಾಗಿ ಬಸ್ತು ಹೋಗುವಂಥ ಮಣ್ಣು ಆದ ಮರಳು ಮಿಶ್ರಿತ ಮಣ್ಣು ಮತ್ತು ಜೇಡಿ ಮಣ್ಣು, ಕೆಂಪು ಗೋಡು ಮಣ್ಣು ಅಥವಾ ಸಾವಯವ ಮಿಶ್ರಿತ ಅಧಿಕವಾದ ಪುಡಿಯಾದ ಮಣ್ಣು ಇದಕ್ಕೆ ಸೂಕ್ತ ಅಂತ ನಮ್ಮಲ್ಲಿ ಬೆಳೀತಾ ಇದ್ದಾರೆ ಶುಂಠಿನ ಜಾಸ್ತಿ ಜನಗಳು. ಮತ್ತು ಸಮುದ್ರ ಮಟ್ಟದಿಂದ 1500 ಮೀಟರ್ ಎತ್ತರ ಪ್ರದೇಶದಲ್ಲಿ ಇದನ್ನ ಬೆಳೆದರೆ ಸೂಕ್ತ ಅಂತೇಳಿ ಹೇಳ್ತಾ ಇದ್ವಿ. ಮತ್ತು ಇದನ್ನು ಮಳೆ ಮತ್ತು ನೀರಾವರಿ ಎರಡೂ ಇದರಲ್ಲಿ ಮಳೆಯಾಶ್ರಿತ ಮತ್ತು ನೀರಾವರಿ ಬೆಳೆಗಳಾಗಿ ಇದನ್ನು ಎರಡೂ ಬೆಳೀತಾ ಇದ್ದಾರೆ. ಮಾನ್ಯ ತೋಟಗಾರಿಕೆ ಉಪನಿರ್ದೇಶಕರು ನೀಡಿರುವಂತಹ ಮಾಹಿತಿಯ ಪ್ರಕಾರ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು 155.86 ಹೆಕ್ಟೇರ್ ಪ್ರದೇಶಗಳಲ್ಲಿ ಹಸಿಶುಂಠಿಯನ್ನು ಬಿತ್ತನೆ ಮಾಡಲಾಗಿದೆ. ಅಂದಾಜು 1558 ಮೆಟ್ರಿಕ್ ಟನ್ಗಳ ಇಳುವರಿಯನ್ನು ಅಥವಾ ಉತ್ಪಾದನೆಯನ್ನು ನಿರೀಕ್ಷೆ ಮಾಡಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಈ ಒಂದು ಪ್ರದೇಶಗಳಲ್ಲಿ ಹಸಿಶುಂಠಿ ಬೆಳೆದಿರುವಂತಹ ರೈತರು ನಮ್ಮ ಖರೀದಿ ಕೇಂದ್ರದಲ್ಲಿ ಬಂದು ನೋಂದಣಿ ಮಾಡಿಕೊಳ್ಳುವುದರ ಮುಖಾಂತರ ಈ ಒಂದು ಯೋಜನೆಯನ್ನು ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾನು ಕೋರ್ಕೋತಾ ಇದ್ದೀನಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.